ಜೊಯ್ಡಾ ತಾಲೂಕಿನ ಇಳುವಾಧಾಬೆಯಿಂದ ರಾಮನಗರ ಅಸ್ಸು ಜಗಲ್ಬೇಟೆ ಗ್ರಾಮ ಪಂಚಾಯತ್ ಭಾಗದ ಜನರಿಗೆ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ದೊರೆತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಜೊಯ್ಡಾ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ, ಬಹಳಷ್ಟು ವರ್ಷಗಳಿಂದ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆ ಇತ್ತು. ಮುಖ್ಯವಾಗಿ ರಾಮನಗರ ಭಾಗದ ಜನರು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದರು. ಜನರ ಸಮಸ್ಯೆ ಅರಿತು ನಮ್ಮ ನಾಯಕರಾದ ಆರ್.ವಿ. ದೇಶಪಾಂಡೆ ಅವರು ಜನರ ಸಲುವಾಗಿ ಈ ಯೋಜನೆ ಜಾರಿಯಾಗುವಂತೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಎಂದರು. ಕಾಮಗಾರಿ ಸದ್ಯದಲ್ಲಿಯೇ ಪ್ರಾರಂಭವಾಗುತ್ತದೆ. ಈಗಾಗಲೇ ಕಾಮಗಾರಿಗೆ ಬೇಕಾಗುವ ನೀರಿನ ಪೈಪ್ಗಳು ಬಂದಿವೆ. ರಾಮನಗರ ಭಾಗದ ಜನರ ನೀರಿನ ಬೇಡಿಕೆ ಈ ಯೋಜನೆಯಿಂದ ಈಡೇರುತ್ತದೆ ಎಂದರು. ಕನಿಷ್ಠ 1-2 ವರ್ಷ ಹಿಂದೆ ಇಲ್ಲಿ ಒಂದು ಚಳವಳಿ ನಡೆದಿತ್ತು. ನಮ್ಮ ರಾಮನಗರ ಹಸು ಆಮೇಲೆ ಜಗಲ್ಪೇಟೆ ಪಂಚಾಯತಿಯಲ್ಲಿ ಕಾಳಿ ನದಿ ನೀರು ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಅದೊಂದು 40 ವರ್ಷಗಳ ಹಿಂದಿನ ಒಂದು ಬೇಡಿಕೆಯಾಗಿತ್ತು. ಅದು ನ್ಯಾಯಯುತವಾದಂಥ ಬೇಡಿಕೆಯಾಗಿತ್ತು. ಆ ಹೊತ್ತಿನಲ್ಲಿ ದೇಶಪಾಂಡೆ ಸಾಹೇಬರು ನಮ್ಮೆಲ್ಲರ ಮುಂದೆ ಒಂದು ವಾಗ್ದಾನವನ್ನು ಮಾಡಿದರು. ನಾನು ಸುಪಾದೊಂದಿಗೆ ಬಹಳ ದೊಡ್ಡ ಸಂಬಂಧವನ್ನು ಇಟ್ಟಿದ್ದೇನೆ. ಅದು ನೀವೆಲ್ಲ ಹುಟ್ಟೋಕ್ಕಿಂತ ಮುಂಚೆನೂ ನನ್ನ ತಂದೆಯವರು ಕೂಡ ವಕೀಲರಾಗಿದ್ದರು. ಆ ಹೊತ್ತಿನಿಂದ ಸಂಬಂಧ ಇದೆ. ಆಮೇಲೆ ಒಂದು ಕರ್ತವ್ಯ ಮತ್ತು ಅದೊಂದು ಹೊಣೆಗಾರಿಕೆ ನನ್ನ ಮೇಲೆ ಇದೆ. ಸುಪಾ ಜನರು ಭಾಳ ಮುಗ್ಧ ಜನ ಇದ್ದಾರೆ ಮತ್ತು ಅವರ ನ್ಯಾಯ ಕೂಡ ನ್ಯಾಯಯುತವಾಗಿದೆ. ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಒಂದು 5-6 ತಿಂಗಳಿನಲ್ಲಿ ಕೂಡ ನಮ್ಮ ಸರ್ಕಾರ ಇರಲಿಲ್ಲ. ಆ ಹೊತ್ತಿನಲ್ಲೂ ಕೂಡ ಅವರು ತಮ್ಮ ಮುಸ್ತದಿತನವನ್ನು, ತಮ್ಮ ನಾಯಕತ್ವವನ್ನು, ಆಮೇಲೆ ತಮ್ಮ ಒಂದು ಉದಾರತೆಯನ್ನು ತೋರಿಸ್ಕೊಂಡು ನಮ್ಮ ಇಳುವಾಧಾಬೆಯಿಂದ ನೀರನ್ನು 3 ಗ್ರಾಮ ಪಂಚಾಯತಿಗಳು ಕೊಡುವಂಥ ಒಂದು ವ್ಯವಸ್ಥೆಯನ್ನು 28 ಕೋಟಿ ರೂಪಾಯಿ, ಅದಕ್ಕೆ ಹೆಚ್ಚಾಗುತ್ತೆ, ಒಂದು ಕೆಲಸವನ್ನು ಟೆಂಡರ್ ಮೂಲಕ ಕರೆದು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ, ಪ್ರಮುಖರಾದ ಗುರುನಾಥ್ ಕಾಮತ್, ಕೃಷ್ಣ ದೇಸಾಯಿ, ಶ್ರೀಕಾಂತ್ ದೇಸಾಯಿ, ವಿಜಯ ಪಂಡಿತ್, ಅಶೋಕ್, ಅಕ್ಷಯ ರಾವಳ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.